ಈ ಈಗ ಅವ್ರು ಬರ್ಯಾಕ್ ಹೊಂತಾರ. ಈಗ ಅವ್ರು ಬರ್ಯಾಕ್ ಹೊಂತಾಗ ಅವ್ರದ್ದು ಏನ ವಚನ ಸಾಹಿತ್ಯ ರಚನೆಗೆ ಕುಂತಾರಲ್ಲ, ಆ ಕಾರ್ಯ ಅದು ನಿರ್ವಿಘ್ನವಾಗಿ ಯಾವುದೇ ವಿಘ್ನಗಳ ಬರದೆ ಅದು ಪರಿಸಮಾಪ್ತಿ ಹೊಂದಲಿ ಅನ್ನೋ ಒಂದು ವಿಶೇಷ ವಿಚಾರವನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು, ಮನಸ್ಸಿನಲ್ಲಿ ಇಟ್ಕೊಂಡು ಗುರು ದೇವತೆಗಳನ್ನ ಸ್ಮರಣ ಮಾಡೋದು, ವಸ್ತುವನ್ನ ನಿರ್ದೇಶನ ಮಾಡೋದು, ಅಥವಾ ಆಶೀರ್ವಾದವನ್ನ ಪಡ್ಕೊಳ್ಳುವಂತ 3 ವಿಧವಾದ ಮಂಗಳಾಚರಣೆಗಳನ್ನ ಮಾಡುವ ಪ್ರಕ್ರಿಯೆ ಮೊದಲಿನಿಂದ ಬಂದದ. ಒಂದು ವಸ್ತು ನಿರ್ದೇಶನ ರೂಪ ಮಂಗಲ, ನಮಸ್ಕಾರ ರೂಪ ಮಂಗಲ, ಆಶೀರ್ವಾದ ರೂಪ ಮಂಗಲ ಅಂತ ಕರೀತಾರ ಅದಕ್ಕೆ. ಇರ್ಲಿ, ಅದನ್ನ ಇಟ್ಕೊಂಡು ಅವ್ರು ಪ್ರಾರಂಭ ಮಾಡಿದ್ದು ಶ್ರೀ ಗುರು ಬಸವಲಿಂಗಾಯ ನಮಃ, ಶ್ರೀ ಗುರು ಚನ್ನ ಬಸವೇಶ್ವರಾಯ ನಮಃ, ಶ್ರೀ ಗುರು ಪ್ರಭುಸ್ವಾಮಿನೇ ನಮಃ ಅಂತ ಹೇಳಿ 770 ಪ್ರಮಥ ಗಣಗಳನ್ನ ಅವರು ವಂದನಾ ಮಾಡ್ತಾರೆ. ಇದು ಮಂಗಳಾಚರಣೆ. ಇದಾದ ನಂತರ ಅವರು ತಮ್ಮ ಗುರು ಪರಂಪರೆಯನ್ನ, ಮೊದಲ ನನ್ನ ಗುರು ಪರಂಪರೆ ಯಾವುದು, ನನ್ನ ಗುರುವಿನ ಗುರು ಯಾರು, ಎಲ್ಲ ಆ ಮೂಲ ಪರವಸ್ತುವಿನಿಂದ ಹಿಡ್ಕೊಂಡು ಅವರ ಗುರುಗಳ ಪರ್ಯಂತ. ಅವ್ರ ಗುರುಗಳು ಯಾರು? ಸಂಗಮ ದೇವರ ಪರ್ಯಂತ ಎಲ್ಲರನ್ನ ಸ್ಮರಣೆ ಮಾಡ್ತಾರೆ. ಇದು ಬಹಳ ಮಹತ್ವದ ಇದು. ಎಲ್ಲರೂ ನಮ್ಮ ಬಸವಾದಿ ಶರಣರು ಕೂಡ ಗುರು ಪರಂಪರೆಯ ಸ್ಮರಣೆಯನ್ನ ಮಾಡ್ತಾರ. ಆದ್ರೆ ನಮ್ಮ ಒಂದು ದೌರ್ಭಾಗ್ಯ ಅನ್ರಿ, ಎಲ್ಲಾ ವಚನಗಳು ಸಿಕ್ಕಿಲ್ಲ. ಬಸವೋತ್ತರ ಎಷ್ಟು ಜನ ಆಗಿದಾರಲ್ರಿ, ಬಸವೋತ್ತರ ವಚನಕಾರರು, ಅವರೆಲ್ಲರೂ ಗುರು ಸ್ಮರಣೆಯನ್ನ ಮಾಡ್ಯಾರ. ಕೊನೆಗೊಂದು ಮಾತನ್ನ ಬರೆದ್ರು ಅವ್ರು, ಸಂಗಮ ದೇವರ ಕರಕಮಲದಲ್ಲಿ ಉತ್ಪತ್ಯವಾದ ಶಿಶು ಕಾಡ ಸಿದ್ಧರಾಣಯ್ಯ. ನಾನು ಯಾವ ಗೌಡ್ರ ಬಗ್ಗೆ ಅಲ್ಲ, ನಾನು ಯಾರು ತಮ್ಮ ಪರಿಚಯವನ್ನ ಅವ್ರು ಕೊಡ್ತಾರ. ನಾನು ಯಾರು? ಸಂಗಮ ದೇವರ, ಅವ್ರ ತಂದೆ ತಾಯಿ ಹೆಸರು ಹೇಳಿಲ್ಲ. ಸಾಧನಾ ಪೂರ್ವ ಈಗ ನಮಗ್ ತಂದೆ ಒಬ್ರಿದ್ದಾರ, ತಾಯಿ ಒಬ್ರಿದ್ದಾರ, ನಮ್ಮದೊಂದು ಕುಟುಂಬದ. ಈ ಕುಟುಂಬದಲ್ಲಿ ನಾವಿರ್ತೇವೆ. ಎಲ್ಲಿಯವರೆಗೆ ಈ ಕುಟುಂಬಕ್ಕೆ ಸಂಬಂಧಪಟ್ಟವ್ರು ನಾವು ಎಲ್ಲಿಯವರೆಗೆ ಗುರುದೇವರ ಕರಕಮಲದಲ್ಲಿ ಉತ್ಪತ್ತಿ ಆಗಂಗಿಲ್ಲ, ಅಲ್ಲಿಯವರೆಗೆ ಇವ್ರು ನಮ್ಮವ್ರು. ಯಾವಾಗ ಗುರುದೇವರ ಕರಕಮಲದಲ್ಲಿ ಉತ್ಪತ್ತಿ ಆದ್ವಿ ಅಂತಂದ್ರೆ ದೇಹ ನಾನಲ್ಲಂದ ಬಳಿಕ ದೇಹಕ್ಕೆ ಸಂಬಂಧಪಟ್ಟವ್ರಿ ಹೆಂಗ್ ನಮ್ಮವ್ರು ಆಗ್ತಾರ್ರಿ? ಹೌದಿಲ್ರಿ? ಚಿದಾನಂದ ರೂಪ ಶಿವೋಹಂ ಮನೋಭಾವದಾಗಿದ್ದವರಿಗೆ ಎಲ್ಲವೂ ಶಿವ ಸ್ವರೂಪವೇ. ಆದ್ರ ಯಾವ್ಯಾವ ಸ್ಥಾನದಾಗಿರ್ತಾರ ಆ ಕರ್ತವ್ಯವನ್ನಂತೂ ಆ ಶಿವಯೋಗಿಗಳು ಸರಿಯಾಗಿ ಮಾಡ್ತಿರ್ತಾರ್ರಿ. ಅದರಲ್ಲಿ ಎರಡನೇ ಮಾತ ಇಲ್ಲ. ಅದರ ಜ್ಞಾನ ಅದಿರ್ತದ. ಯಾವುದು? ನಾನು ಚಿದಾನಂದ ಸ್ವರೂಪ, ನಾನು ಶಿವ ಸ್ವರೂಪ. ಇದ್ರ ಸ್ಪಷ್ಟ ಜ್ಞಾನ ಸಾಧಕರಿಗೆ ಇರ್ತದ. ಹೀಗಾಗಿ ಅವರು ಹೊರಗಿನ ಸಂಬಂಧವನ್ನು ಹೇಳಂಗಿಲ್ಲ. ಬಹಳಷ್ಟು ಲೌಕಿಕ ಗೃಹಸ್ಥರು ಇರಬಹುದು, ಅದು ಯಾರೇ ಇರಬಹುದು, ಅದು ಇಲ್ಲಿ ಸಂಬಂಧಪಟ್ಟದ ವಿಷಯ ಅಲ್ಲ. ಆದ್ರೆ ತಮ್ಮ ಪರಿಚಯವನ್ನು ಹೇಳಬೇಕಾದ್ರೆ ಪರಂಪರಾಗತವಾಗಿ ಬಂದವರು ಏನನ್ನ ಹೇಳ್ತಾರಪ್ಪ, ಮೊದಲು ಯಾರ ಹೆಸರು ಹೇಳ್ತಾರಂತಂದ್ರೆ ಅವ್ರ ಗುರುಗಳ ಹೆಸರು ತಮ್ಮ ಹೆಸರು ಹೇಳ್ತಾರೆ. ಇದೊಂದು ನಿಯಮ ಇದು. ಯಾವುದೇ ಪರಂಪರಾ ತಗೋರಿ, ಅವ್ರ ಗುರುವಿನಿಂದ ತನ್ನ ಹೆಸರು ತಗೊಂತಾರ, ತಂದೆಯಿಂದ ಅಲ್ಲ. ಈಗ ಕಾಡಸಿದ್ದರೂ ಕೂಡ ಆ ವಚನದಲ್ಲಿ ಏನ್ ಹೇಳ್ಯಾರ? ಸಂಗಮೇಶ್ವರ ದೇವರ ಕರಕಮಲದಲ್ಲಿ ಉತ್ಪತ್ಯವಾದ ಶಿಶುವು ಕಾಡಸಿದ್ಧನಾಣಯ್ಯ. ನಾನು ಯಾರು? ಕಾಡಸಿದ್ಧ. ಎಲ್ಲಿ ಹುಟ್ಟೇನಿ? ಸಂಗಮ ದೇವರ ಕರಕಮಲದಲ್ಲಿ ಉತ್ಪತ್ಯವಾದ ಶಿಶು ನಾನು. ಅವ್ರ ಪರಿಚಯವನ್ನ ಅವ್ರು ಮಾಡಿಕೊಟ್ರು. ಅದ್ರ ನಂತರ ನಾವು ನಿನ್ನೆ ನೋಡಿದ್ವಿ, ನಮ್ಮ ಸಂಬಂಧ ಇಂದು ನಿನ್ನಿದಲ್ಲ. ಅನಾದಿ ವಿಡಿದು ಬಂದ ಗುರು ಶಿಷ್ಯ ಸಂಬಂಧದ, ಅನಾದಿ ವಿಡಿದು ಬಂದ ಲಿಂಗ ಸಂಬಂಧದ,
ಅನಾದಿ ಹಿಡ್ಕೊಂಡು ಬಂದಂತ ಜಂಗಮ ಸಂಬಂಧ, ಪಾದೋದಕ ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಜೊತೆಗೆ ಭಕ್ತಿ, ಜ್ಞಾನ, ವೈರಾಗ್ಯ ಇವು ನಿನ್ನೆ ಮೊನ್ನೆವಲ್ಲ, ಇವು ಅನಾದಿಯಿಂದ ಬಂದದ್ದು ಅದಾವ ಅಂತ ಹೇಳಿದ್ರು. ಇವತ್ರ ಬಗ್ಗೆ ನಾನು ವಿಸ್ತರಣೆ ಮಾಡಕ್ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂತಂದ್ರೆ ಮುಂದ್ ಅದರದೇ ವಿವರಣೆ ಬಹಳ ಆಗೋದದ. ನಾವ್ ಇಲ್ಲಿಯವರೆಗೆ ಏನ್ ತಿಳ್ಕೊಂಡೇವಿ ಸಂಪೂರ್ಣ ವಿರುದ್ಧ ಹೋಗುತ್ತೆ ಈಗ ಕಾಡಸಿದ್ದೇಶ್ವರರ ವ್ಯಾಖ್ಯಾನದಲ್ಲಿ. ನಿಜವಾಗಿ ಗುರು ಅಂದ್ರೆ ಯಾರು, ನಿಜವಾದ ಲಿಂಗ ಅಂದ್ರೆ ಏನು, ನಿಜವಾದ ಪಾದೋದಕ ಅಂದ್ರೆ ಏನು, ನಿಜವಾದ ಪ್ರಸಾದ ಅಂದ್ರೆ ಏನು, ನಿಜವಾದ ವಿಭೂತಿ ಅಂದ್ರೆ ಏನು, ನಿಜವಾದ ರುದ್ರಾಕ್ಷಿ ಅಂದ್ರೆ ಏನು, ನಿಜವಾದ ಮಂತ್ರ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ವೈರಾಗ್ಯ ಅಂದ್ರೆ ಏನು, ಇದರದ ಅದ್ಭುತ ವಿವರಣೆಯನ್ನ ಕೊಡ್ತಾರ ಅವ್ರು. ಅವ್ರ ವಚನಗಳು ಹೆಂಗದಾವಂತಂದ್ರೆ ಬಹಳ ನಿಷ್ಠುರವಾದಿಗಳು. ಮುಂದ್ ಯಾರದಾರ ಏನದಾರ ನೋಡಕ್ ಹೋಗಂಗಿಲ್ಲ, ಯಾರ್ದ ಹಂಗ ಅವ್ರಿಗಿಲ್ಲ, ನೇರವಾಗಿ ಮಾತಾಡ್ತಾರ. ಕೇಳಾಕ್ ಬಹಳ ಧೈರ್ಯ ಬೇಕು. ಕಾಡಸಿದ್ದೇಶ್ವರರನ್ನ ನಾವ್ ಅರ್ಥೈಸ್ಕೋಬೇಕು, ಅವ್ರನ್ನ ನಾವು ನಮ್ಮೊಳಗೆ ಇಳಿಸ್ಕೋಬೇಕಾದ್ರ ಸ್ವಲ್ಪ ಧೈರ್ಯ ಇರ್ಬೇಕು ಅವ್ರಿಗೆ. ಧೈರ್ಯ ಅಂತಂದ್ರೆ ಏನು, ಆ ಪದಗಳನ್ನ ಕೇಳಾಕ ಗುಂಡಿ ಗಟ್ಟಿರ್ಬೇಕ್ರಿ. ಇರ್ಲಿ, ಈಗ ನಾವು 1ನೇ ವಚನದಲ್ಲಿ ಗುರುಸ್ತುತಿಯನ್ನ ನೋಡಿ, 2ನೇ ವಚನ ಇದು ಪಿಂಡ ಸ್ಥಳದಿಂದ ಪ್ರಾರಂಭ ಆಗುತ್ತ, ಒಂದು ಕ್ರಮದಿಂದ ನಡೀತದ. ಈಗ ನಾ ನಿನ್ನೆ ಉಪನ್ಯಾಸದಾಗ ಒಂದ್ ಮಾತನ್ನ ಹೇಳಿದ್ದೆ, ನೀವು ಹೋಗಿರ್ತಿರವಾಗ ಪಿಂಡ ಸ್ಥಳ ಅನ್ನೋ ಶಬ್ದವನ್ನ, ಈ ಪಿಂಡ ಅನ್ನೋ ಪದವನ್ನ ನಾವು ಬಹಳ ಸಾರಿ ಉಪಯೋಗ ಮಾಡ್ತೇವಿ, ಶರಣರ ವಚನಗಳಲ್ಲಿ ನೋಡ್ತೇವಿ, ಅಲ್ಲೆಲ್ಲೇ ಓದ್ತೇವಿ, ಹೇಳ್ತೇವಿ. ಆ ಪಿಂಡ ಪಿಂಡ ಅಂತಾರಲ್ಲ, ಅದರ ಅರ್ಥ ಏನು ಸ್ವಲ್ಪ ಮನನ ಮಾಡ್ಕೊಂಡು ಬರ್ರಿ ಅಂತಂದಿದ್ದೀನ. ಯಾರ್ಯಾರ ಮನನ ಮಾಡಿದಾರ ಅವ್ರಿಗೆ ಇದು ಬಹಳ ಸರಳ ಆಗುತ್ತೆ ಇವತ್ ನಾನು ಹೇಳುವಂಥದ್ದು. ಪಿಂಡ ಸ್ಥಳ ಅಂತಂದ್ರೆ ಏನು? ಪರಮ ಪೂಜ್ಯರಾಗಿರ್ತಕ್ಕಂತಹ ನಡೆದಾಡೋ ದೇವರು, ಮಾತಾಡೋ ದೇವರು ಅಂತ ಕರೆಸಿರುವ ಸಿದ್ದೇಶ್ವರಪ್ಪ ಅವರು ಈ ಸ್ಥಳ ಅದಕ್ಕೆ ಅರ್ಥ ಅವ್ರದ್ದು ನೋಡೋಣ, ಮತ್ತು ಕೂಡ ಸ್ವಲ್ಪ ನೋಡೋದ. ಸ್ಥಳ ಅಂತಂದ್ರೆ ಸಿದ್ದೇಶ್ವರಪ್ಪಗಳ ವ್ಯಾಖ್ಯಾನ ಇದು. ಸ್ಥಳ ಅಂತಂದ್ರೆ ಪ್ರಜ್ಞಾ ಭೂಮಿಕೆ ಅಂತಾರ. ಬಹಳ ಚಂದ ಮಾತಿದು, ಪ್ರಜ್ಞಾ ಭೂಮಿಕೆ ಅಥವಾ ಶಿವಾಭಿವ್ಯಕ್ತಿಯ ಮನಸ್ಥಿತಿ, ಶಿವನ ಅಭಿವ್ಯಕ್ತಿ ಆಗಿರ್ತಕ್ಕಂಥ ಮನಸ್ಸಿನ ಸ್ಥಿತಿ. ಯಾವ ಮನುಷ್ಯನೊಳಗ ಶಿವನ ಅಭಿವ್ಯಕ್ತಿ ಆಗೈತಲ್ಲ ಅದು ಸ್ಥಳ. ಬಹಳ ಅದ್ಭುತ ಮಾತನ್ನ ಬಳಸ್ಯಾರ. ಪಿಂಡ ಸ್ಥಳ ಅಂತಂದ್ರೆ ಏನು? ಸಿದ್ದೇಶ್ವರಪ್ಪಗಳ ಪರಿಭಾಷೆಯೊಳಗ ಪಿಂಡ ಸ್ಥಳ ಅಂತಂದ್ರ, ಪರಮಾತ್ಮನಂತೂ ಎಲ್ಲರಿಗೂ ಗೊತ್ತದ, ಪರಮಾತ್ಮ ಅವ ನಿಷ್ಕಲಿದ್ದಾನ, ನಿರಾಕಾರ ಇದ್ದಾನ, ನಿರ್ಗುಣ ಇದ್ದಾನ. ಅವ ಹ್ಯಾಗದಾನ ಅಂದ್ರ ಅವನಂಗದಾನ, ಹೌದಿಲ್ರಿ? ತಾನೇ ತಾನಾಗಿದ್ದಾನ. ಹ್ಯಾಗದಾನ? ಮಹಾ ಮೌನವಾಗಿದಾನ. ಉದಾಹರಣೆ ಕೊಟ್ಟರು ಸಿದ್ದೇಶ್ವರಪ್ಪ ಅವರು, ಶಬ್ದದೊಳಗ ನಿಶಬ್ದ ಇದ್ದಂಗದಾನ, ಹೌದಿಲ್ರಿ? ಅವನಿಗೆ ಏನಂತ ಕರೀತಾರಂತಂದ್ರೆ ಚಿತ್ಪಿಂಡ ಅಂತ ಕರೀತಾರ. ಆ ಪರವಸ್ತು ಪರಮಾತ್ಮನಿಗೆ ಚಿತ್ಪಿಂಡ ಅಂತಾರ. ಅವನನ್ನ ಅವ ಹ್ಯಾಂಗದನಲ್ಲ ಹಂಗ ಗುರುತಿಸೋದಕ್ಕೆ ಪಿಂಡ ಸ್ಥಳ ಅಂತಾರ. ಹೆಂಗ ಗುರುತಿಸೋದಲ್ಲ. ಇದು ಸಿದ್ದೇಶ್ವರಪ್ಪ ಅವ್ರ ಪರಿಭಾಷೆ. ಬಹಳ ಚಂದ ಮಾತಲ್ಲ ಇವು. ಪರಮಾತ್ಮ ಹೆಂಗದನ ಅವನ ನಾನಿನ್ ಹೇಳಿದೆ, ವಚನ ಅಧ್ಯಯನ ಮಾಡುವವರು ಈ ಒಂದು ಗ್ರಂಥವನ್ನ ತಮ್ಮ ಅಂಕುಲಿಪಿ ಇಟ್ಕೊಂಡಿರ್ಬೇಕು. ಯಾವುದಪ್ಪ ಅಂತಂದ್ರೆ ಅದು ಕಲ್ಮಠದ ಪ್ರಭುದೇವರು ರಚನೆ ಮಾಡಿರ್ತಕ್ಕಂತಹ
ಲಿಂಗ ಲೀಲಾ ವಿಲಾಸ ಚಾರಿತ್ರ ಬಹಳ ಅದ್ಭುತ ಗ್ರಂಥ ಇದು. ಏನ್ ವ್ಯಾಖ್ಯಾನ ಮಾಡ್ಯಾರ ಅವರು, ಅದ್ಭುತ ಅದಾವು ಕಲ್ಮಠದ ಪ್ರಭುದೇವ್ರು. ಅವರು ಬಹಳ ಚಂದ ಪಿಂಡ ಸ್ಥಳ ಅಂತ ಅದಕ್ಕಂತಾರ ಅನ್ನೋದನ್ನ ಬರದಾರ ಅವ್ರು. ಏನಂತ ಗೊತ್ತನವ್ರು, ಶಿವಾಂಶಿಕನಾಗಿರ್ತಕ್ಕಂತ ಏನ ಆತ್ಮ ಚೈತನ್ಯ ಇದ್ದಾನಲ್ಲ, ನನ್ನ ಭಾಷೆದಾಗ ಹೇಳ್ತೀನಲ್ಲ, ಆ ಆತ್ಮ ಚೈತನ್ಯ ತನ್ನ ಸ್ವಲೀಲೆಯಿಂದನೇ 25 ತತ್ವ ಸ್ವರೂಪವಾಗಿರ್ತಕ್ಕಂತ ಈ ದೇಹವನ್ನ ನಿರ್ಮಾಣ ಮಾಡಿ ಅದಕ್ಕೆ ಸಂಬಂಧವನ್ನು ಪಟ್ಟಾನ. ಯಾವಾಗ ಈ ಪಂಚವಿಶಂತಿ ತತ್ವದಿಂದ ಕೂಡಿರ್ತಕ್ಕಂತ ಈ ದೇಹದ ಜೊತೆ ಜೀವನ ಸಂಬಂಧ ಆಗ್ತದಲ್ಲ, ಪದಗಳ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಜೀವನ ಸಂಬಂಧ ದೇಹದ ಜೊತೆ ಯಾವಾಗ ಆಗ್ತದ, ಅವಾಗ ಈ ದೇಹದೊಳಗ ಅಹಂಕಾರ ಮತ್ತು ಮಮಕಾರ ಇವೆರಡು ಹುಟ್ಟತಾವ್ರಿ. ದೇಹ ಸಂಬಂಧ ಆದಾಗ, ಆ ಜೀವನಿಗೆ ದೇಹಕ್ಕ ಸಂಬಂಧ ಆದಾಗ ಅಹಂ ಮಮ ಇವೆರಡು ಬರ್ತಾವ. ಯಾಕೆ ಬರ್ತಾವ? ತನ್ನ ನಿಜ ಸ್ವರೂಪದ ಜ್ಞಾನ ಇಲ್ಲದೆ ಇರೋದ್ರಿಂದ. ವಾಸ್ತವಿಕವಾಗಿ ನಾನು ಯಾರಿದ್ದೇನೆ, ನನ್ನ ನಿಜ ಸ್ವರೂಪ ಏನು, ಇದರ ಪರಿಕಲ್ಪನಾ ಜೀವನಿಗಿಲ್ಲ. ಅವ ಏನ್ ತಿಳ್ಕೊಂಡಾನ ಜೀವ ಅಂತಂದ್ರೆ ದೇಹವೇ ನಾನು. ಈ ದೇಹಕ್ಕೆ ಸಂಬಂಧಿಸಿ ಗುರುತಿಸ್ತಾನವ, ದೇಹವೇ ನಾನು, ದೇಹ ನನ್ನದು. ತನ್ನ ನಿಜ ಸ್ವರೂಪವನ್ನು ಮರೆತು ದೇಹವೇ ನಾನಂತ ಅಂದು ಆ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಆ ಪರವಸ್ತುವೇ ಇಲ್ಲಿ ಜೀವ ಅಥವಾ ಆತ್ಮ ಅಂತ ಕರ್ಸ್ಕೊಂತಾನೆ. ಬಹಳ ಚಂದ ಮಾತು ವರ್ಷದವರು. ಆ ಆತ್ಮ ಅಥವಾ ಬ್ರಹ್ಮ ಚೈತನ್ಯ ಈ ಪ್ರಕೃತಿಮಯವಾಗಿರ್ತಕ್ಕಂಥ ಪಿಂಡದ ಸಂಬಂಧವನ್ನ ಪಡೆದಾಗ ತನ್ನ ನಿಜ ಸ್ವರೂಪವನ್ನ ಮರ್ತಾಗ ಈ ಪ್ರಕೃತಿ ಪಿಂಡದ ಜೊತೆ ತದಾಕಾರವಾಗಿ ಉಳಿದ ಅಂತಂದ್ರೆ ಇದಕ್ಕ ಪಿಂಡ ಸ್ಥಳ ಅಂತ ಕರೀತಾರೆ. ಇದು ಯಾರ ಪರಿಭಾಷಾ? ಕಲ್ಮಠದ ಪ್ರಭುದೇವ್ ಹೇಳೋ ಪರಿಭಾಷಾ. ಇದು ಪಿಂಡ ಸ್ಥಳನೇ. ದೇಹದೊಳಗ ತನ್ನ ನಿಜ ಸ್ವರೂಪವನ್ನು ಮರೆತು ದೇಹವೇ ನಾನಂತ ತಿಳ್ಕೊಂಡು ದೇಹದ ಜೊತೆ ಸಂಬಂಧವನ್ನು ಗುರುತಿಸಿರ್ತಾನಲ್ಲ, ಪ್ರಕೃತಿ ಪಿಂಡದ ಜೊತೆ ತದಾಕಾರವಾಗಿರ್ತಕ್ಕಂಥದ್ದೇ ಪಿಂಡ ಸ್ಥಳ. ಇದನ್ನೇ ಇನ್ನೊಬ್ರು ಯಾರು ಅಂತ ನಿಮಗ್ ಗೊತ್ತದನ್ನ ಅವ್ರ ಹೆಸರು ಹೇಳಕ್ ಹೋಗಂಗಿಲ್ಲ. ಏನಂತಾರಂತಂದ್ರೆ, ಅವ್ರ ಹೆಂಗದ ನೋಡ್ರಿ ಪಿಂಡ ಸ್ಥಳದ ಅರ್ಥ. ಬಹು ಜನ್ಮ ಕೃತೆ ಪುಣ್ಯೆ ಪ್ರಕ್ಷೀಣೆ ಪಾಪ ಪಂಜರೆ ಶುದ್ಧಾಂತಕರಣೋ ದೇಹಿ ಪಿಂಡ ಶಬ್ದೇನ ಗೀಯತೆ ಅಂತ ಹೋಗುದು. ಇದು ಸಂಗ್ರಹ ಗ್ರಂಥ, ಇದೇನು ಸ್ವತಂತ್ರ ಗ್ರಂಥ ಅಲ್ಲ. ಆದ್ರ ಅರ್ಥ ಚಂದ ಅದ. ಏನಂತಾರ ಅವರು? ಬಹು ಜನ್ಮ ಕೃತೈ ಪುಣ್ಯೈ. ಬಹು ಜನ್ಮ ಕೃತೈ ಪುಣ್ಯ ಅಂತಂದ್ರೆ ಅನೇಕ ಜನ್ಮದಲ್ಲಿ ಮಾಡಿರ್ತಕ್ಕಂತ ಪುಣ್ಯದಿಂದ ಏನಾಗ್ತದ? ಪ್ರಕ್ಷೀಣೆ ಪಾಪ ಪಂಜರೆ. ಪಾಪ ಪಂಜರೆ ಪ್ರಕ್ಷೀಣೆ. ಅನೇಕ ಜನ್ಮದಲ್ಲಿ ಮಾಡಿರ್ತಕ್ಕಂತ ಪುಣ್ಯದಿಂದ ಪಾಪ ಪಂಜರ ಅಂದ್ರೆ ದುರಿತ ಜಾಲ ಪ್ರಕ್ಷೀಣೆ ಅದು ಕ್ಷೀಣ ಆಗುತ್ತದು. ಯಾವಾಗ ಪಾಪ ಕ್ಷೀಣ ಆಯ್ತು, ಅಂತಃಕರಣ ಏನಾಗ್ತದ? ಶುದ್ಧಾಂತಃಕರಣೋ ದೇಹಿ. ಅಂತಃಕರಣ ಪವಿತ್ರ ಆಗ್ತದ್ರಿ. ಆ ದೇಹಿಯ ಅಂತಃಕರಣ ಪವಿತ್ರ ಆಗ್ತದ. ಆ ಪವಿತ್ರ ಅಂತಃಕರಣ ಉಳ್ಳಂತಹ ಜೀವ, ಅಲ್ಲೇ ಪಾಪದ ಅಂಶ ಇಲ್ಲ. ಪವಿತ್ರ ಅಂತಃಕರಣ ಉಳ್ಳಂತಹ ಜೀವನಿಗೆ ಏನಂತ ಕರೀತಾರೆ? ಪಿಂಡ ಶಬ್ದೇನ ಗೀಯತೆ. ಅವನಿಗೆ
ಪಿಂಡ ಪಿಂಡ ಅಂತ ಕರೀತಾರ. ನೋಡ್ರೆ ಸ್ವಲ್ಪ ಲಕ್ಷ ಕೊಡುವಂತದ್ದು. ನಾನು 3 ಮಂದಿ ವ್ಯಾಖ್ಯಾನವನ್ನ ಹೇಳಿದೆ. ಒಂದು ಸಿದ್ದೇಶ್ವರ ಪುಗಳದು, ಎರಡನೇದು ಕಲ್ಮಠದ ಪ್ರಭುದೇವ್ರದು, ಮೂರನೇದು ಅವರೊಬ್ಬರದು. ಈ 3 ಮಂದಿ ವ್ಯಾಖ್ಯಾನವನ್ನ ನೋಡಿದೀವಿ ನಾವೀಗ. ಈಗ ಇಲ್ಲೇ ಈ ವಚನವನ್ನ ನೋಡೋದದ. ಈಗ ಯಾರ ವಚನ? ಕಾಡಸಿದ್ದೇಶ್ವರರ ವಚನ. ಕಾಡಸಿದ್ದೇಶ್ವರರು ಒಂದು 3 ವಚನಗಳನ್ನ ಪಿಂಡ ಸ್ಥಳಕ್ಕೆ ಬರೆದಾರ. ಮೊದಲ ವಚನಗಳನ್ನ ಓದ್ತೇನೆ, ನಂತರ ಒಂದೊಂದು ಸಾಲುಗಳನ್ನು ಹಿಡ್ಕೊಂಡು ಚಿಂತನೆ ಮಾಡೋಣ. ಬಹಳ ಚಂದ ಮಾತದವ. ಆದಿ ಅನಾದಿ ಇಲ್ಲದಂದು. ಈ ಶಬ್ದ ನೀವು ಕೇಳಿರ್ತೀರಿ. ಆದಿ ಅನಾದಿ ಇಲ್ಲದಂತು. ಶೂನ್ಯ ನಿಶೂನ್ಯ ಇಲ್ಲದಂತು. ಸುರಾಳ ನಿರಾಳ ಇಲ್ಲದಂತು. ಭೇದಾಭೇದಂಗಳೇನೋ ಇಲ್ಲದಂತು. ನಿಮ್ಮ ನೀವು ಅರಿಯದೇ ಇರ್ದಿರಲ್ಲ, ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೆ. ಇದು ಪಿಂಡಸ್ಥಳ. ಪಿಂಡಸ್ಥಳಾನೇ ಅಂತ ಯಾಕಂತೀರಿ ಅಂತಂದ್ರೆ, ಕೊನೆ ವಾಕ್ಯದ ನೋಡ್ರಿ, ನಿಮ್ಮ ನೀವು ಅರಿಯದೇ ಇರ್ದಿರಲ್ಲ, ಈ ಕಾರಣಕ್ಕಾಗಿ ಪಿಂಡಸ್ಥಳ. ನಿಮ್ಮ ನೀವು ಅರಿಯದೇ ಇರ್ದಿರಲ್ಲ, ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೆ. ಇನ್ನೊಂದು ವಚನ ಅವ್ರದ್ದೇ, ನಾನು ಇದ್ರ ವ್ಯಾಖ್ಯಾನ ನಂತರ ಮಾಡ್ತೇನೆ. ಜಲದೊಳಗನ ಸೂರ್ಯನಂತೆ. ಬಹಳ ಚಂದ ಉದಾಹರಣೆ. ಭೂಮಿಯೊಳಗನ ದ್ರವ್ಯದಂತೆ, ಕಾಷ್ಟದೊಳಗನ ಪಾವಕದಂತೆ, ಪುಷ್ಪದೊಳಗನ ಪರಿಮಳದಂತೆ, ಕ್ಷೀರದೊಳಗನ ಘೃತದಂತೆ ಇರ್ದಿರಯ್ಯ, ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೆ. ಇನ್ನೊಂದು, ನೆಲದೊಳಗನ ಮಧುರದಂತೆ, ಶಿಲೆಯೊಳಗನ ಜ್ಯೋತಿಯಂತೆ, ಶಬ್ದದೊಳಗನ ನಿಶಬ್ದದಂತೆ, ಕಪ್ಪಿನೊಳಗನ ರೂಪಿನಂತೆ ಇರ್ದಿರಯ್ಯ, ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೆ. ಈ 3 ವಚನಗಳು ಪಿಂಡ ಸ್ಥಳಕ್ಕೆ ಸಂಬಂಧಪಟ್ಟಂತ ವಚನಗಳು. ಏನ್ ಹೇಳ್ತಾರಿಲ್ಲಿ? ಆದಿ ಅನಾದಿ ಇಲ್ಲದಂದು. ಇದಕ್ಕೊಬ್ಬ ಮಹಾಪುರುಷರು ವ್ಯಾಖ್ಯಾನ ಬರ್ದಾರ. ವ್ಯಾಖ್ಯಾನ ಬಹಳ ಜನ ಬರ್ದಾರ. ನಮ್ಮ ಈ ಚಿಂತನದಲ್ಲೇ ಒಬ್ಬರು ಈ ಸದ್ಯ ಸೋಮಲಿಂಗಯ್ಯ ಗಣಾಚಾರಿ ಸ್ವಾಮಿಗಳು ಅಂತ ಅದಾರ. ಅವರು ಕೂಡ ವ್ಯಾಖ್ಯಾನ ಮಾಡ್ಯಾರ. ಇದಕ್ಕ ಪೂರ್ವದಲ್ಲೇ, ಅವ್ರ ವ್ಯಾಖ್ಯಾನಕ್ಕಿಂತ ಪೂರ್ವದಲ್ಲೇ ಒಬ್ಬ ಮಹಾಪುರುಷ, ಅವ್ರ ಹೆಸರೇ ಬರೆದಿಲ್ಲ, ಹೆಸರು ಗೊತ್ತಿಲ್ಲ, ಯಾರು ವ್ಯಾಖ್ಯಾನ ಮಾಡ್ಯಾರಪ್ಪ, ಅದಕ್ಕೆ ಅರ್ಥ ಯಾರ ಬರ್ದಾರ, ಅರ್ಥ ಬರ್ದಾನ ಮಹಾತ್ಮ, ಆದ್ರೆ ತನ್ನ ಹೆಸರನ್ನು ಕೂಡ ಇಟ್ಟಿಲ್ಲ. ಎಷ್ಟು ನಿರ್ಲಿಪ್ತ ಇರ್ಬೇಕ್ರಿ ಆ ಮನುಷ್ಯ, ಹೌದಿಲ್ರಿ? ಆ ಮಹಾತ್ಮ ಎಲ್ಲಾರು ಹೆಸರಿಗಾಗಿ ಮಾಡಿದ್ರ ಹೆಸರು ಸುದಕ್ಕಿಟ್ಟಿಲ್ಲ. ಹೆಸರಿಲ್ಲದ ಆ ಮಹಾತ್ಮ ಬಹಳ ಚಂದ ಹೆಸರು ಬರ್ದಾರ, ಅರ್ಥ ಬರ್ತಾರ. ಅವ್ರಿಗೂ ನೋಡೋನು. ಜೊತೆಗೆ ಒಂದಿಷ್ಟು ಏನ್ ಅರ್ಥ ಬರ್ತದಪ್ಪ ನಮ್ಮ ಅಧ್ಯಯನದ ಮೇರೆಗೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಆದಿ ಅನಾದಿ ಇಲ್ಲದಂದು ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲಾ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡುವವರು, ಪ್ರವಚನ ಮಾಡುವವರು, ಆದಿ ಅಂದ್ರ ಮಹಾಲಿಂಗ, ಅನಾದಿ ಅಂತಂದ್ರ ನಿಷ್ಕಲ ಲಿಂಗ ಅಂತ ಹಿಂಗ್ ಹೇಳ್ತಾರ. ಅದು ಸರಿನೂ ಹೌದು, ಸಂದರ್ಭಕ್ಕನುಸಾರವಾಗಿ ಅದು ಬದಲು ಆಗ್ತದ. ಇಲ್ಲೇ ಈ ಮಹಾತ್ಮ ವ್ಯಾಖ್ಯಾನ ಬರೀತಾನ, ಎಷ್ಟ್ ಚಂದದ ನೋಡ್ರಿ. ಆದಿ ಎಂದರೆ ಲಿಂಗ ಅಂತ. ನಾವು ಆದಿ ಎಂದರೆ ಲಿಂಗ, ಅನಾದಿ ಎಂದರೆ ಶರಣ,
ಅಲ್ಲ ಹಿಂಗ್ಯಾಕಂತೀರಿ ನೀವು ಪ್ರಶ್ನೆ ಮಾಡ್ಬೋದಲ್ಲ. ಆದಿ ಅಂದ್ರ ಲಿಂಗ ಅಂತ ಯಾಕಂತ್ರಿ, ಅನಾದಿ ಅಂದ್ರ ಶರಣ ಅಂತ ಯಾಕಂತೀರಿ ಪ್ರಶ್ನೆನ ಮಾಡಿದ್ರೆ, ಅದೆಂತೆಂದಡೆ ಅವರೇ ಬರೀತಾರ. ಅದೆಂತೆಂದಡೆ ಅದ್ ಹ್ಯಾಗಂದ್ರ, ಶಿವಾಂಶಿಕನಾದ ಶರಣನು ಮುನ್ನವೇ ಜ್ಞಾನೋದಯವಾಗಿ ಲಿಂಗವ ಧರಿಸಿದ ಕಾರಣ ಆದಿ ಅನಾದಿ ಎಂಬುದರ್ಥ ಅಂತ ಬರೀತಾರ ಅವರು. ಹೆಂಗದ ನೋಡ್ರಿ ಮಾತದು. ಇವು ಬಹಳ ಸ್ವಲ್ಪ ಲಕ್ಷ್ಯ ಕೊಟ್ಟ ತಾಳ್ಮೆಯಿಂದ ಕೇಳಿದ್ರೆ ಅರ್ಥ ಆಗುತ್ತ. ಏನಂತಾರ, ಶಿವಾಂಶಿಕನಾದ ಶರಣನು. ಶರಣ ಹೇಗಿದ್ದಾನೆ? ಶಿವನ ಅಂಶ ಸ್ವರೂಪವೇ, ಶಿವ ಸ್ವರೂಪವೇ. ಅಂಶ ಮತ್ತು ಅಂಶಿ ಅಂತೇಳಿ ಭೇದ ಇರಂಗಿಲ್ಲ. ಯಾಕಂದ್ರೆ ಅದು ಏಕಮೇವ ದ್ವಿತೀಯ, ಎರಡಿಲ್ಲದ್ದು, ಅದು ಅಭೇದ, ಒಂದೇ. ಒಂದು ಅಂತ ಅನ್ನಕ್ ಬರಂಗಿಲ್ಲ, ಏನು ಅನ್ನಕ್ ಬರಂಗಿಲ್ಲ. ಆ ವಸ್ತು ಹಂಗದರಿ. ಹೀಗಾಗಿ ಆ ವಸ್ತುವಿನ ಸ್ವರೂಪನಾದವನೇ ಯಾರು? ಶರಣ. ಆ ಶರಣ ಅವನಿಗೆ ಮೊದಲೇ ಜ್ಞಾನೋದಯದ. ಜ್ಞಾನೋದಯ ಆದಾಗ ಶರಣಲ್ಲ, ಜ್ಞಾನೋದಯವಾಗಿ ಲಿಂಗವ ಧರಿಸಿದ ಕಾರಣ ಶರಣನೇ ತನ್ನ ಸ್ವಸ್ವರೂಪದ ಜ್ಞಾನವನ್ನ ಮಾಡಿಕೊಂಡು ಲಿಂಗ ಧಾರಣ ಮಾಡ್ಯಾನ. ಆದ್ದರಿಂದ ಇವ್ರು ಹೇಳೋದು ಟೀಕಾಕಾರರು, ಆದ್ದರಿಂದ ಅನಾದಿ ಅಂದ್ರನೇ ಶರಣ, ಆದಿ ಅಂದ್ರ ಲಿಂಗ. ನೋಡ್ರಿ, ನಾವು ಒಂದು ಸ್ವಭಾವವನ್ನು ಇಟ್ಕೋಬೇಕು ಈ ಉಪನ್ಯಾಸದಲ್ಲಿ. ಅದನ್ನ ಆಸ್ವಾದನೆ ಮಾಡೋದನ್ನ ಕಲಿಬೇಕ್ರಿ. ಒಬ್ಬ ಟೀಕಾಕಾರ ಟೀಕೆಯನ್ನ ಮಾಡತಾನಂತಂದ್ರೆ, ಅದರ ವಿವರಣೆಯನ್ನ ಕೊಡಕತ್ತಾನಂತಂದ್ರ ಯಾವ ರೀತಿಯಾಗಿ ಅದರದೊಂದು ರಸ ಇರ್ತದರಿ. ಆ ರಸಸ್ವಾದ ಮಾಡೋದು. ನಾನು ಬೇರೆ ಅವ್ರದ್ದು ಹೇಳ್ತೀನಿ ಈಗ. ಅದನ್ನ ರಸಸ್ವಾದ ಮಾಡೋ ಒಂದು ಗುಣ ಇಟ್ಕೊಂಡ್ರ ಬಹಳ ಚಂದ ಅರ್ಥ ಆಗ್ತಾವ ವಚನಗಳು. ಇನ್ನ ಎರಡನೇದು, ಶೂನ್ಯ ನಿಶೂನ್ಯವಿಲ್ಲದಂತು. ಇದು ಕೂಡ ನಾವು ಪದೇ ಪದೇ ಕೇಳಿರುವಂತ ಮಾತು. ಶೂನ್ಯ ಅಂದ್ರೆ ಎದಕ್ಕಂತಾರ, ನಿಶೂನ್ಯ ಅಂತ ಎದಕ್ಕಂತಾರ. ನನಗ ಹಿಡಿಸಿರ್ತಕ್ಕಂಥದ್ದು ನನ್ನ ಅಭಿಮತ ಹೇಳ್ತೀನಿ. ಶೂನ್ಯ ಮತ್ತು ನಿಶೂನ್ಯಕ್ಕ ಅರ್ಥ ಪೂಜ್ಯರಾಗಿರುವ ಸಿದ್ದೇಶ್ವರ ಮಹಾಸ್ವಾಮಿಗಳು ಬರ್ತಾರಲ್ಲ, ಅಷ್ಟು ಸರಳೀಕರಣವಾಗಿ ಮನ ಮುಟ್ಟು ಹಂಗ ತಿಳಿಯೋ ಹಂಗ ಶೂನ್ಯ ಮತ್ತು ನಿಶೂನ್ಯಕ್ಕೆ ಅರ್ಥ ಬಹಳ ಮಂದಿ ಕಮ್ಮಿ ಬರ್ತಾರ್ರಿ. ಏನಂತಾರ ಸಿದ್ದೇಶ್ವರಪ್ಪ ಅವರು ನೋಡ್ರಿ, ಶೂನ್ಯ ಮತ್ತು ನಿಶೂನ್ಯ ಬಹಳ ಚಂದ ಮಾತವ್ರು. ಒಂದೇ ವಾಕ್ಯದಲ್ಲಿ ಬರೀತಾರ ಅವರು. ಶೂನ್ಯ ಶಬ್ದವು ಜಡ ವಿಲಕ್ಷಣವಾದ ಚೈತನ್ಯ ದರ್ಶಕ. ಇದೆಷ್ಟು ಮಂದಿಗೆ ಅರ್ಥ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ಆದ್ರೆ ಭಾರಿ ಅರ್ಥ ಅದರ ಅದ್ರೊಳಗ. ಏನಂತಾರ, ಶೂನ್ಯ ಅನ್ನುವಂತ ಶಬ್ದ ಏನದಲ್ಲ, ಈ ಶೂನ್ಯ ಶಬ್ದವು ಜಡ ವಿಲಕ್ಷಣವಾದ ಚೈತನ್ಯ ದರ್ಶಕ. ಚಂದ ಮಾತದ ನೋಡ್ರಿ. ಜಡ ವಿಲಕ್ಷಣವಾದ ಚೈತನ್ಯ ದರ್ಶಕ ಅಂದ್ರ ಜಡದಿಂದ ಬೇರೆಯಾದಂತ ಚೈತನ್ಯವನ್ನ ತೋರಿಸುತ್ತದೆ ಶೂನ್ಯ ಅಂದ್ರೆ. ಮಾತಾರ್ಥ ಆಗಿಲ್ಲ. ಹಂಗಂದ್ರೆ ಏನ್ ಗೊತ್ತದೇನ್ರಿ, ಇಲ್ಲಿ ಈ ಸದ್ದೆ ಈ ನಂದು ಶರೀರದ, ನಿಮ್ಮೆಲ್ಲರೂ ಶರೀರಗಳಿದ್ದಾವ. ಈ ಶರೀರದಲ್ಲಿ ಜಡಾನೂ ಅದ, ಚೈತನ್ಯನೂ ಅದ. ಜಡ ಅಂತಂದ್ರೆ ಯಾವುದಕ್ಕ ತನ್ನ ಜ್ಞಾನ ಆಗ್ಲಿ ಇತರರ ಜ್ಞಾನ ಆಗ್ಲಿ ಇರೋದಿಲ್ಲ, ಅದು ಜಡ. ಬಹಳ ಸರಳ ಭಾಷಾ. ಸ್ವ ಇತರ ಜ್ಞಪ್ತಿ ಶೂನ್ಯತ್ವ. ತನ್ನ ಜ್ಞಾನನೂ ಇಲ್ಲ, ಇತರರ ಜ್ಞಾನನೂ ಇಲ್ಲ. ಇದು ಪುಸ್ತಕದ. ಈ ಪುಸ್ತಕಕ್ಕೆ ನಾನು ಪುಸ್ತಕ ಅಂತ ಜ್ಞಾನದ ಏನ್ರಿ? ಪುಸ್ತಕಕ್ಕೆ ನಾನು ಪುಸ್ತಕ ಅನ್ನೋ ಜ್ಞಾನ ಇಲ್ಲ. ಈ ಪುಸ್ತಕಕ್ಕ ನಾನು ಮನುಷ್ಯ ಅನ್ನೋ ಜ್ಞಾನರೇ ಐತೇನು? ಅದು ಇಲ್ಲ. ತನ್ನ ಜ್ಞಾನನೂ ಇಲ್ಲ, ಇತರರ ಜ್ಞಾನನೂ ಇಲ್ಲ. ಆದ್ದರಿಂದ ಪುಸ್ತಕ ಜಡ.
ಸ್ವಯೇತರ ಜ್ಞಪ್ತಿ ಶೂನ್ಯತ್ವ. ನನಗ ನನ್ನ ಜ್ಞಾನನೂ ಅದ, ಇತರ ಜ್ಞಾನನೂ ಅದ, ಆದ್ದರಿಂದ ಚೇತನ. ಅವರು ವ್ಯಾಖ್ಯಾನ ಚಂದದ. ಜಡ ವಿಲಕ್ಷಣವಾದಂತ ಚೈತನ್ಯ ಏನದಲ್ಲ, ಆ ಚೈತನ್ಯಕ್ಕ ಶೂನ್ಯ ಅಂತಾರ. ಯಾರ ಅಭಿಪ್ರಾಯ ಇದು? ಸಿದ್ದೇಶ್ವರ ಮಹಾಸ್ವಾಮಿಗಳ ಅಭಿಪ್ರಾಯ. ಶೂನ್ಯ ಅಂದ್ರ ಚೈತನ್ಯ. ಯಾವ ಚೈತನ್ಯ? ಜಡ ವಿಲಕ್ಷಣವಾದಂತ ಚೈತನ್ಯ. ಆ ಚೈತನ್ಯ ಹೇಗದ ಗೊತ್ತನ್ರಿ? ವ್ಯಷ್ಟಿನೂ ಅದ, ಸಮಷ್ಟಿನೂ ಅದ. ಚೈತನ್ಯ ಈ ದೇಹಗತವಾಯ್ತಂತಂದ್ರೆ ಶೂನ್ಯ. ಸಮಷ್ಟಿ ದೇಹಗತವಾಯ್ತಂತಂದ್ರೆ ನಿಶೂನ್ಯ. ಚಂದ ಪದ ಅದ ನೋಡ್ರಿ ಇದು. ವ್ಯಷ್ಟಿಗತ ಮತ್ತು ಸಮಷ್ಟಿಗತ. ಈ ಸಿದ್ದೇಶ್ವರ ಒಂದ ವಾಕ್ಯ ಬಳಸಿದ್ರು ಕೂಡ ಅದ್ರೊಳಗೆ ಎಲ್ಲಾ ಶಾಸ್ತ್ರ ಇರ್ತದ. ಸಾಮಾನ್ಯರಿಗೆ ಅದು ಸಾಮಾನ್ಯ ತರ ಕಾಣಿಸ್ತದಷ್ಟೇ, ಆದ್ರೆ ಅದು ಸಾಮಾನ್ಯ ಶಬ್ದ ಅಲ್ಲ. ಅದು ಸಿದ್ದೇಶ್ವರ ಬಳಸಿರುವಂತ ಪದಗಳರಿ. ಅವು ಭಾರಿ ಶಾಸ್ತ್ರದ ಅನುಭವ ಅದ ಅದ್ರೊಳಗ. ವ್ಯಷ್ಟಿಗತ ಅಂತಂದ್ರೆ ದೇಹದಷ್ಟೇ ಅಂತ ತಿಳ್ಕೊಂಡ್ರಿ ಶೂನ್ಯ. ಚೈತನ್ಯ ಈ ದೇಹದಷ್ಟೇ ಅಂತ ತಿಳ್ಕೊಂಡ್ರಿ ಶೂನ್ಯ. ಎಲ್ಲಾ ದೇಹದಲ್ಲಿ ಇರ್ತಕ್ಕಂಥದ್ದು ಅಂತ ತಿಳ್ಕೊಂಡ್ರಿ ನಿಶೂನ್ಯ. ಇದು ಸಿದ್ದೇಶ್ವರಪ್ಪ ಅವರ ಅಭಿಪ್ರಾಯ. ಶೂನ್ಯ ಮತ್ತು ನಿಶೂನ್ಯಕ್ಕ. ಇಲ್ಲೊಬ್ರು ಮಹಾತ್ಮರು ಬರ್ದಾರ. ಶೂನ್ಯ ಅಂತ ಎದಕ್ಕಂತಾರಪ್ಪ, ನಿಶೂನ್ಯ ಅಂತ ಎದಕ್ಕಂತಾರ? ಇವ್ರ ಅಭಿಪ್ರಾಯ ನೋಡ್ರಿ. ಶೂನ್ಯವೆಂದರೆ ಗುರು. ಇವ್ರ ಅಭಿಪ್ರಾಯ ಶೂನ್ಯವೆಂದರೆ ಗುರು, ನಿಶೂನ್ಯವೆಂದರೆ ಶಿಷ್ಯ. ಮಜಾ ಇಲ್ಲ ಇದು? ಸ್ವಲ್ಪ ರಸಾಸ್ವಾದ ಅಷ್ಟೇ ಮಾಡ್ರಿ. ಅವ್ರದ್ದು ಇವ್ರದ್ದು ಹೋಲಿಕೆ ಮಾಡ್ಬೇಡ್ರಿ. ಸಿದ್ದೇಶ್ವರ ಪೂರ್ಣ ಹೇಳಕತ್ತಂದ್ರ ಮಸ್ತ್ ಆನಂದ ಪಡೋದು, ಇವ್ರದ್ದು ಹೇಳಕತ್ತಿದಂದ್ರ ಇದು ಮಸ್ತ್ ಆನಂದ ಪಡೆಯೋದು, ಮತ್ತೊಬ್ರು ಹೇಳತ್ತಂದ್ರ ಅದು ಆನಂದ ಪಡೆಯೋದು. ಉದ್ದೇಶ ನೀವು ಆನಂದವನ್ನ ಪಡೀರಿ, ಜೊತೆಗೆ ಆ ವಚನದ ಆಳಕ್ಕಿಳಿಯೋದು. ಯಾಕೆ ಚಂದ ಹೇಳ್ತಾರೆ ಇವರು? ಇವ್ರದ ಅಭಿಪ್ರಾಯ ಹೆಂಗದ ನೋಡ್ರಿ. ಶೂನ್ಯವೆಂದರೆ ಗುರು, ನಿಶೂನ್ಯವೆಂದರೆ ಶಿಷ್ಯ. ಅಲ್ಲ ಹೆಂಗಂತೀರಿಪ್ಪ ನೀವು ಇದು? ಹಿಂಗ್ಯಾಂಗಂತೀರಿ? ಶೂನ್ಯ ಅಂದ್ರ ಗುರು ಅಂತ ಯಾಕಂತೀರಿ, ನಿಶೂನ್ಯ ಅಂದ್ರ ಶಿಷ್ಯ ಅಂತ ಯಾಕಂತೀರಿ? ಅವ್ರು ಬರೀತಾರ, ಅದೆಂತೆಂದಡೆ ಅದ್ ಹ್ಯಾಗಪ್ಪ? ಲಕ್ಷ್ಯ ಕೊಡುವಂತ ಮಾತು. ಚಿದಂಶಿಕನಾದ ಜ್ಞಾನ ಕಲಾತ್ಮನು ಮುಂದೆ ಶಿವಜ್ಞಾನೋದಯವಾಗಿ ಶ್ರೀ ಗುರುವನಾಶ್ರಯಿಸಿದ ಕಾರಣ ಶೂನ್ಯ ನಿಶೂನ್ಯವೆಂಬುದು. ಒಂದು ವಾಕ್ಯದಾಗ ಬರೆದ್ರವ್ರು. ಇದು ಅರ್ಥ ಆಯ್ತಾ? ಕ್ಲಿಷ್ಟವಾದಂತ ಮಾತದಾವ್, ಸರಳ ಇಲ್ಲ. ನಾ ಅದನ್ನ ಓದಿ ಯಾಕೆ ವಿವರಣೆ ಕೊಡಕತ್ತೀನಿ ಅಂತಂದ್ರೆ ಸರಿಯಾಗಿ ತಿಳ್ಕೊಬೇಕಂತ. ಮೊದಲ ವಾಕ್ಯ ಏನ್ ಹೇಳಿದ್ರು ಅವರು? ಶೂನ್ಯವೆಂದರೆ ಗುರು, ನಿಶೂನ್ಯವೆಂದರೆ ಶಿಷ್ಯ ಅಂತಂದ್ರು. ಶಬ್ದ ಸಾಮಾನ್ಯವಾಗಿ ಅರ್ಥ ಆಯ್ತದ. ಇದ್ ಹ್ಯಾಂಗ ಅಂತಾರಪ್ಪ ಅದೆಂತೆಂದಡೆ? ಅದ್ ಹ್ಯಾಗಂತಂದ್ರೆ ಲಕ್ಷ್ಯ ಕೊಡುವಂತದ್ದು. ಚಿದಂಶಿಕನಾದ ಜ್ಞಾನ ಕಲಾತ್ಮನು, ಚೈತನ್ಯದ ಅಂಶನೇ, ಜ್ಞಾನದ ಕಲಾನೇ. ಅವ ಏನಾಗ್ತಾನ? ಮುಂದೆ ಶಿವಜ್ಞಾನೋದಯವಾಗಿ ಶ್ರೀ ಗುರುವನಾಶ್ರಯಿಸಿದ ಕಾರಣ. ಶಿಷ್ಯ ಅಂತಂದ್ರೆ ನಿಶೂನ್ಯ, ಗುರು ಅಂತಂದ್ರ ಶೂನ್ಯ. ಸ್ವಲ್ಪ ತಲೆಗೆ ಕೆಲಸ ಕೊಡ್ರಿ. ಬಾಳ ಸರಳದ, ಟ್ವಿಸ್ಟ್ ಮಾಡಿ ಹೇಳ್ಯಾರ ಅಷ್ಟೇ ಅವರು.
ಮೂರನೇ ಮಾತು, ಸುರಾಳ ನಿರಾಳ ವಿಲ್ಲದಂತು. ಈ ಶಬ್ದವನ್ನು ಕೂಡ ನಾವು ಪದೇ ಪದೇ ಕೇಳ್ತಿರ್ತೇವೆ, ಹೌದಿಲ್ರಿ? ಸುರಾಳ ನಿರಾಳವಿಲ್ಲದಂತು. ಸುರಾಳ ಮತ್ತು ನಿರಾಳ ಹಂಗಂದ್ರೆ ಏನು? ಈ ಪದಕ್ಕೆ ಅರ್ಥ, ಇದಕ್ಕೂ ಕೂಡ ಸಿದ್ದೇಶ್ವರ ಕೂಡ ಅರ್ಥ ಬರ್ತಾರ. ಸುರಾಳ ಮತ್ತು ನಿರಾಳ ಪದಕ್ಕೆ ಅರ್ಥ ಬೇರೆ ಅವರು ಕೂಡ ಬರ್ದಾರ. ಈಗ ನಾವು ಇಬ್ಬರದು ನೋಡೋಣ. ಸಿದ್ದೇಶ್ವರಪ್ಪ ಅವರು ಸುರಾಳ ಅಂತ ಎದಕ್ಕಂತಾರಂದ್ರೆ ಬಹಳ ಸರಳ ಭಾಷಾ, ಅವ್ರದ್ದು ಭಾಷಾನೇ ಬಹಳ ಸರಳ. ಸಗುಣ ಇಂದ್ರಿಯಗಳಿಗೆ ಸಹಜವಾಗಿ ವೇದ್ಯವಾಗುವ ಸ್ಥೂಲ ಸೃಷ್ಟಿ ಸುರಾಳ. ಸುರಾಳ ಅಂದ್ರನೇ ಸಗುಣ. ಸಗುಣ ಅಂತಂದ್ರೆ ಗುಣಸಹಿತವಾದಂಥದ್ದು. ಇನ್ನೊಂದಿಷ್ಟು ಸ್ಪಷ್ಟೀಕರಣ ಏನ್ ಮಾಡ್ತಾರ ಅವರು, ಇಂದ್ರಿಯಗಳಿಗೆ ಸಹಜವಾಗಿ ವೇದ್ಯವಾಗುವ, ಏನ್ ಕಷ್ಟಪಡುವಂತದಿಲ್ಲ. ಈಗ ರೂಪದಪ್ಪ, ನಮ್ಮ ಕಣ್ಣ ರೂಪವನ್ನ ನೋಡಬೇಕಾದ್ರೆ ಏನಾರ ಕಷ್ಟ ಪಡಬೇಕಾಗ್ತದ್ರಿ. ಕಿವಿ ಶಬ್ದವನ್ನ ಕೇಳ್ಬೇಕಾರ ಏನಾರ ಕಷ್ಟ ಆಗ್ತದ? ಹೌದಲ್ಲ? ಇಂದ್ರಿಯಗಳಿಗೆ ಸಹಜವಾಗಿಯೇ ವೇದ್ಯವಾಗುವ ಸ್ಥೂಲ ಸೃಷ್ಟಿ ಅದು ಸುರಾಳ. ಅಂದ್ರ ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಭೌತಿಕ ಈ ವಿಶ್ವ ಏನದಲ್ಲ, ಇದೆಲ್ಲವೂ ಸುರಾಳ. ನಿರಾಳ ಅಂತಂದ್ರೆ ಎದಕ್ಕಂತಾರ, ಈ ಸಹಜವಾಗಿ ವೇದ್ಯ ಆಗದೆ ಇರ್ತಕ್ಕಂತಹ ಸೂಕ್ಷ್ಮ ಸೃಷ್ಟಿನೂ ಅದ. ಆ ಸೂಕ್ಷ್ಮ ಸೃಷ್ಟಿಗೆ ನಿರಾಳ ಅಂತ ಕರೀತಾರೆ ಸಿದ್ದೇಶ್ವರ ಕೂಡ. ಅವು ಯಾವುವು? ಪಂಚ ಸಾಧಾಕ್ಯಗಳದಾವ, ಪಂಚಕಲೆಗಳಿದ್ದಾವ, ಶಿವತತ್ವದ. ಇವು ಸುಲಭವಾಗಿ ವೇದ್ಯ ಆಗ್ತವೇನೋ? ಆಗಂಗಿಲ್ಲ. ಆದ್ದರಿಂದ ಇವು ನಿರಾಳ. ಅಂದ್ರ ಸುರಾಳ ಅಂದ್ರ ಸಗುಣ ಆದ್ರ, ನಿರಾಳ ಅಂದ್ರ ನಿರ್ಗುಣ ಆಗ್ತದ, ಗುಣರಹಿತವಾದದ್ದು. ಈ ಪದಕ್ಕೆ ಅರ್ಥ ಅದು. ನಾ ಯಾಕೆ ಇದನ್ನ ಹಿಂಗ ಹೇಳಾಕತ್ತೀನಿ ಅಂತಂದ್ರೆ ಎಲ್ಲಾ ಗೊತ್ತಿರ್ಲಿ ಅಂತ. ಸ್ವಲ್ಪ ಈ ಪದಗಳಿಗೆ ಮಹಾತ್ಮರು ಯಾವ್ಯಾವ ರೀತಿಯಾಗಿ ಅರ್ಥ ಮಾಡ್ಯಾರ, ಅಂದ್ರೆ ನಾವ್ ಏನೇನ್ ಅರ್ಥ ಮಾಡ್ತಿರ್ತೇವಿ, ವಸ್ತು ಸ್ಥಿತಿ ಅವ್ರು ಹೆಂಗ ಅರ್ಥ ಮಾಡ್ಯಾರ, ಅದು ಕಲ್ಪನಾ ಇರ್ಲಿ ಅಂತ ಹೇಳಾಕತ್ತೇನೆ ಅಷ್ಟೇ. ಇನ್ನು ಇಲ್ಲೇ ಈ ಟೀಕೆ ಮಾಡ್ಯಾರಲ್ಲ ಇದಕ್ಕ, ಸುರಾಳ ನಿರಾಳವಿಲ್ಲದಂದು ಅನ್ನೋ ಪದಕ್ಕ ಇವ್ರು ಏನ್ ಬರೀತಾರಪ್ಪ ಅಂತಂದ್ರೆ, ಇವ್ರದ್ದು ಭಾರಿ ಅದ ಮಜಾ. ಇವ್ರು ಏನಂತಾರಂತಂದ್ರೆ, ಸುರಾಳವೆಂದರೆ ಜಂಗಮ, ನಿರಾಳವೆಂದರೆ ಭಕ್ತ. ನೋಡ್ರಿ ಮಜಾ ಅದ ಇದು. ಸುರಾಳ ಅಂತಂದ್ರ ಜಂಗಮ ಅಂತ ಯಾಕಂತೀರಿ, ನಿರಾಳ ಅಂತಂದ್ರ ಭಕ್ತ ಅಂತ ಯಾಕಂತೀರಿ? ಹೌದಿಲ್ರಿ? ಆ ಮಹಾತ್ಮರು ಬರೀತಾರ, ಚಿದ್ರೂಪನಾದ ಸದ್ಭಕ್ತನು ಮುನ್ನವೇ ಸಮ್ಯಕ್ ಜ್ಞಾನೋದಯವಾಗಿ ಜಂಗಮವನ ಆಶ್ರಯಿಸಿದ ಕಾರಣ ಸುರಾಳ ನಿರಾಳವೆಂಬುದು. ಆತ ಅರ್ಥ ಆಗಿರ್ಬೇಕು. ಅದ್ ಹೆಂಗ ಗುರು ಶಿಷ್ಯ ಹೇಳ್ಯಾರಲ್ಲ ಹಂಗ ಇದು. ಚಿದ್ರೂಪನಾದಂತ ಭಕ್ತ ಮುನ್ನವೇ ಸಮ್ಯಕ್ ಜ್ಞಾನೋದಯವಾಗಿ ಜಂಗಮವನ ಆಶ್ರಯಿಸಿದ ಕಾರಣ, ಇವನಿಗೆ ಜ್ಞಾನ ಆಗಿ ಜಂಗಮವನ ಆಶ್ರಯ ಮಾಡ್ಯಾನ. ಆದ್ದರಿಂದ ಸದ್ಭಕ್ತ ಅಂದ್ರೆ ಯಾರು? ನಿರಾಳ. ಜಂಗಮ ಅಂತಂದ್ರೆ ಸುರಾಳ. ಭೇದಾಭೇದಂಗಳೇನೂ ಇಲ್ಲದಂದು ಅಂತ ಮುಂದಿನ ವಾಕ್ಯ. ಭೇದ ಅಭೇದ ಎರಡು ಹೇಳ್ಯಾರ ಅವರು. ಭೇದಗಳರೆ ಎಷ್ಟಿದ್ದಾವಪ್ಪ ಈ ಭೂಮಿ ಮೇಲೆ? ಎಷ್ಟು ನಮೂನಿ ಭೇದ ಅದಾವ? ಭೇದ ಅಂದಲ್ಲೇ 5 ನಮೂನಿ ಭೇದ ಅದಾವ. ಶಾಸ್ತ್ರಕಾರ ಹೇಳ್ತಾರ್ರಿ 5 ಭೇದಗಳು.
ಸ್ಥೂಲವಾಗಿ 3. ಸಾಮಾನ್ಯವಾಗಿ ಸ್ಥೂಲವಾಗಿ ವಿಚಾರ ಮಾಡುದಾದ್ರ ಸ್ವಗತ ಭೇದ, ಸಜಾತಿಯ ಭೇದ, ವಿಜಾತಿಯ ಭೇದ. ಇದು ಭೇದದ ಪ್ರಕ್ರಿಯೆ. ಸ್ಥೂಲವಾಗಿ ಹೇಳೋದು. ಸ್ವಗತ ಭೇದ ಅಂತ ಎದಕ್ಕಂತಾರ? ಸ್ವಗತ ಅಂದ್ರ ತನ್ನಲ್ಲೇ ಹೊಂದಿರುವಂತ. ಈಗ ಶರೀರದಪ್ಪ ಆಯ್ತು, ಈ ಶರೀರದಲ್ಲೇ ಕೈ ಬೇರೆ ಅದ, ಕಾಲು ಬೇರೆ ಅದ. ಒಂದೇ ಶರೀರದಲ್ಲಿಯೇ ಕೈಯ ಮತ್ತು ಕಾಲಕ್ಕ ವ್ಯತ್ಯಾಸ ಅದ. ಇದಕ್ಕೇನಂತ ಕರೀತಾರ್ರಿ? ಸ್ವಗತ, ಸ್ವಗತ ಭೇದ. ಸಜಾತಿಯ ಭೇದ ಅಂತಂದ್ರೆ ಇನ್ನೊಂದು ಶರೀರ ಇದೆ, ಮನುಷ್ಯ ಶರೀರ ಅದ, ನಂದು ಮನುಷ್ಯ ಶರೀರ. ಈ ಮನುಷ್ಯ ಜಾತಿಗೆ ಸಂಬಂಧಪಟ್ಟದ್ದು ಇನ್ನೊಂದು ಶರೀರ ಅದ, ನನ್ನ ಮುಂದದ. ಈಗ ಆ ಶರೀರ ಲಕ್ಷಣಗಳೇ ಬೇರೆ ಇದ್ದಾವ, ಈ ಶರೀರ ಲಕ್ಷಣಗಳೇ ಬೇರೆ ಇದ್ದಾವ. ಹೌದಿಲ್ರಿ? ಇದಕ್ಕೇನಂತ ಕರೀತಾರೆ? ಸಜಾತಿ. ಜಾತಿ ಒಂದ, ಮನುಷ್ಯತ್ವನೇ ಜಾತಿ, ಆದ್ರ ಆ ಶರೀರನ ಬೇರೆ, ಈ ಶರೀರನ ಬೇರೆ. ನನ್ನ ಅಂಗುಷ್ಟದ ಏನ ಗುರುತುಗಳಿದ್ದಾವಲ್ಲ, ನಂದ ಕಣ್ಣಿನ ಗುರುತ, ಕೈ ಬೆರಳುಗಳ ಗುರುತ ಬೇರೆನೇ ಅದಾವ. ಹೌದಿಲ್ರಿ? ನನ್ನ ಮುಂದಿರ್ತಕ್ಕಂಥವ್ರು ಕಣ್ಣಿನ ಗುರುತ, ಕೈ ಬೆರಳುಗಳ ಗುರುತ ಬೇರೆನೇ ಇದ್ದಾವ. ಎಲ್ಲರೂ ಮನುಷ್ಯರೇ, ಆದ್ರ ಈ ಭಿನ್ನತೆಗೆ ಏನಂತ ಕರೀತಾರೆ? ಸಜಾತಿ, ಸಜಾತಿಯ ಭೇದ. ಈ ಮನುಷ್ಯ ಶರೀರವನ್ನು ಹೊರತುಪಡಿಸಿ ನಮ್ಮ ಮುಂದಿಲ್ಲಿ ದನಕರಗಳನ್ನು ಕಟ್ಟೇವಿ, ಅವು ಪಶು ಜಾತಿ, ನಮ್ದು ಮನುಷ್ಯ ಜಾತಿ. ಇದಕ್ಕೇನಂತ ಕರೀತಾರ? ವಿಜಾತಿಯ ಭೇದ ಅಂತ ಕರೀತಾರೆ. ಇವು ಸ್ವಗತ, ಸಜಾತಿ, ವಿಜಾತಿಯ ಭೇದಗಳು. ಇವು 3 ಪ್ರಕಾರದ ಭೇದಗಳನ್ನ ಶಾಸ್ತ್ರ ಹೇಳ್ತದ. ಸ್ಥೂಲವಾಗಿ ನಮಗೆ ಇದು ಸ್ಪಷ್ಟವಾಗಿ ಗೋಚರ ಆಗುತ್ತ. ಇನ್ನೂ ಆಳವಾಗಿ ಹೋದ್ರೆ ಭೇದಗಳು ಎಷ್ಟಿದ್ದಾವ ಅಂತ ಕೇಳಿದ್ರ 5 ರೀತಿ ಭೇದದ. ಅವು ಯಾವುವು ಅಂತಂದ್ರೆ ಈಶ್ವರ ಜೀವ ಪರಸ್ಪರ ಭೇದ, ಈಶ್ವರ ಜೀವ ಭೇದ. ಜೀವ ಬೇರೆ, ಈಶ್ವರ ಬೇರೆ. ಜೀವ ಜೀವರ ಪರಸ್ಪರ ಭೇದ, ಜೀವ ಜಡ ಭೇದ, ಈಶ್ವರ ಜಡ ಭೇದ, ಜಡ ಜಡ ಪರಸ್ಪರ ಭೇದ. ಇವು 5 ಭೇದಗಳು. ಈ ಭೇದಾಭೇದಗಳು ಇಲ್ಲದಂತೆ ಇವು ಇನ್ನ ಇದ್ದರಿಕ್ಕಿಲ್ಲ. ಆವಾಗ ಇವ್ರು ಏನಂತ ಬರೀತಾರ ಗೊತ್ತೇನ್ರಿ? ಭೇದಾಭೇದ ಅನ್ನೋದಕ್ಕ ಭವಿ ಮತ್ತು ಭಕ್ತ ಇವೆರಡೂ ಇಲ್ಲದೆ ಇರೋ ಸಮಯಕ್ಕೆ ಭೇದಾಭೇದ ಇಲ್ಲ ಅಂತ ಕರೀತಾರೆ ಟೀಕಾಕಾರರು. ಅಂದ್ರ ಆದಿ ಅನಾದಿ ಇಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಭೇದಾಭೇದಂಗಳೇನೂ ಇಲ್ಲದಂದು, ನಿಮ್ಮ ನೀವರಿಯದೇ ಇದ್ದಿರಲ್ಲ. ಹೇಗಿದ್ದೀರಿ? ನಿಮ್ಮ ನೀವರಿಯದೇ ಇದ್ದಿರಲ್ಲ ಅಂದ್ರ ಯಾವ ನಾಮರೂಪಗಳು ತೋರದೇ ಇದ್ದಿರಲ್ಲ. ಎಲ್ಲಿವರೆಗೆ? ಅಲ್ಲೇ ನಾನು ಪರಶುವಲಿಂಗ ನಾಮ ಇಲ್ಲ. ಇದ್ದಿರಲ್ಲ ಅನ್ನೋದಕ್ಕ ಅನಂತ ಕಲ್ಪಾಂತರವ ತಕ ಇದ್ದಿರಲ್ಲ. ಇದ್ದಿರಲ್ಲ ಅಂದ್ರೆ ಎಷ್ಟು ಸಮಯ ಇದ್ರಿ? ಅನಂತ ಕಲ್ಪಾಂತರ. ಅದಕ್ಕೆ ಎಂಡ್ಲೆಸ್ ಟೈಮ್. ಇಷ್ಟ ಸಮಯ ಇದ್ರಲ್ಲ, ಒಟ್ಟು ಇದ್ರಿ. ಇದ್ದಿರಲ್ಲ. ಯಾರು? ಕಾಡಿನೊಳಗಾದ ಶಂಕರ ಪ್ರಿಯ ಕದಂಬಲಿಂಗ ನಿರ್ಮಾಯ ಪ್ರಭುವೇ. ಇದು ಮೊದಲನೇ ವಚನ. ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ. ಅದರ್ಥ ನೀನ್ ಹೇಳೇ ನಾನು. ಕಾಡ ಅಂತಂದ್ರೆ ಆಚಾರಲಿಂಗದೊಳಗಾದ ಆಚಾರಲಿಂಗಕ್ಕೆ ಪ್ರಾಣವಾಗಿರ್ತಕ್ಕಂಥ ಗುರುಲಿಂಗ, ಅದು ಕಾಡ. ಶಂಕರ ಅಂತಂದ್ರೆ ಆ ಗುರುಲಿಂಗಕ್ಕೆ ಪ್ರಾಣ ರೂಪವಾಗಿರೋ ಶಿವಲಿಂಗ, ಅದು ಶಂಕರ. ಪ್ರಿಯ ಅಂತಂದ್ರ ಆ ಶಿವಲಿಂಗಕ್ಕೆ ಪ್ರಾಣವಾಗಿರ್ತಕ್ಕಂಥ ಜಂಗಮಲಿಂಗ. ಚನ್ನ ಅಂತಂದ್ರ ಆ ಜಂಗಮಲಿಂಗಕ್ಕೆ ಪ್ರಾಣವಾಗಿರ್ತಕ್ಕಂಥ ಪ್ರಸಾದ ಲಿಂಗ. ಕದಂಬ ಅಂತಂದ್ರೆ ಆ ಪ್ರಸಾದ ಲಿಂಗಕ್ಕೆ ಪ್ರಾಣವಾಗಿರ್ತಕ್ಕಂಥ ಮಹಾಲಿಂಗ.
ಕೊನೆಗೆ ಲಿಂಗ ಅಂತಂದ್ರ ಆ ಮಹಾಲಿಂಗಕ್ಕೆ ಪ್ರಾಣವಾಗಿರ್ತಕ್ಕಂಥ ನಿಖಲ ಲಿಂಗ. ನಿರ್ಮಾಯ ಅಂತಂದ್ರ ನಿಖಲ ಲಿಂಗಕ್ಕೆ ಪ್ರಾಣವಾಗಿರ್ತಕ್ಕಂಥ ಶೂನ್ಯ ಲಿಂಗ ಪ್ರಭುವೇ ಅಂದಲ್ಲೇ ಅದಕ್ಕೂ ಪ್ರಾಣವಾಗಿರ್ತಕ್ಕಂಥ ನಿರಂಜನ ಲಿಂಗ. ಇದು ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೇ ಅಂತ ಅರ್ಥ ಬರ್ದಾರವ್ರು. ಇದು ಪಿಂಡಸ್ಥಳ ಅಂದ್ರ ಪಿಂಡಸ್ಥಳದ ಅರ್ಥ ನೋಡಿವಿ ನಾವು ಮೊದಲು. ಸಾಮಾನ್ಯವಾಗಿ ಆ ಪರಮಾತ್ಮನ ಸ್ವರೂಪವನ್ನ ಪಿಂಡ ಅಂತ ಕರೀತಾರ. ಎರಡನೇ ಅರ್ಥದೊಳಗ ಇನ್ನ ಒಂದೇ ವಚನದೊಳಗ ಪರಮಾತ್ಮನ ಸ್ವರೂಪವನ್ನ ಹೇಳ್ದಂಗಾಯ್ತು. ಇನ್ನು ಆ ಪಿಂಡ ಪರಮಾತ್ಮ ಸ್ವರೂಪ ಚಿತ್ಪಿಂಡ ದೇಹದೊಳಗೂ ಅದ, ಹೌದಿಲ್ರಿ? ಆ ಪರವಸ್ತು ದೇಹದೊಳಗೂ ಇದ್ದಾನ. ಅವ ಹೇಗಿದ್ದಾನೆ ಅನ್ನೋದಕ್ಕೆ ಎರಡನೇ ವಚನ ಮೂರನೇ ವಚನದಲ್ಲಿ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರೆ, ಜಲದೊಳಗನ ಸೂರ್ಯನಂತೆ, ಭೂಮಿಯೊಳಗನ ದ್ರವ್ಯದಂತೆ, ಕಾಷ್ಟದೊಳಗನ ಪಾವಕದಂತೆ, ಪುಷ್ಪದೊಳಗನ ಪರಿಮಳದಂತೆ, ಕ್ಷೀರದೊಳಗನ ಘೃತದಂತೆ ಇರ್ದಿರಯ್ಯ. ಇದು ಪಿಂಡಸ್ಥಳನೇ. ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೇ. ಹಾಗಂದ್ರೆ ಏನು ಅನ್ನೋದನ್ನ ನಾವು ನಾಳೆ ನೋಡೋಣ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳ್ರಿ. ನಮಗೆಲ್ಲ ಬಹುಶಃ ಮಾತೆ